ಮಲೆಗಳ ನಡುವೆ ಸೂರ್ಯಪುರ ಎಂಬ ಸುಂದರ ಹಳ್ಳಿಯಿತ್ತು. ಅಲ್ಲಿ 15 ವರ್ಷದ ಗೌರಿ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ತಾಯಿ: ಗೌರಿ, ಬೇಗ ಎದ್ದು ಶಾಲೆಗೆ ಹೋಗಬೇಕು. ಗೌರಿ: ಸರಿಯಮ್ಮ, ಮೊದಲು ಹಸುಗಳಿಗೆ ಹುಲ್ಲು ಹಾಕುತ್ತೇನೆ. ಗೌರಿ ಓದಿನ ಜೊತೆಗೆ ಮನೆಯ ಕೆಲಸಗಳಲ್ಲೂ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು. ಶಿಕ್ಷಕರು: ಮಕ್ಕಳೇ, ನಿಮ್ಮ ಕನಸು ಏನು? ಗೌರಿ: ನಾನು ಪೊಲೀಸ್ ಅಧಿಕಾರಿಯಾಗಬೇಕು ಸರ್. ಶಿಕ್ಷಕರು: ಏಕೆ? ಗೌರಿ: ಕೆಟ್ಟವರಿಂದ ಜನರನ್ನು ರಕ್ಷಿಸಲು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆಯತೊಡಗಿದವು. ರಾತ್ರಿ ಸಮಯದಲ್ಲಿ ಜನರ ಮನೆಯ ಕೋಳಿಗಳು, ಮೇಕೆಗಳು ಕಾಣೆಯಾಗತೊಡಗಿದವು. ಗ್ರಾಮಸ್ಥರು ಆತಂಕಗೊಂಡರು. ರಾಮಣ್ಣ: ನನ್ನ 2 ಮೇಕೆಗಳು ಕಾಣೆಯಾಗಿವೆ. ಲಕ್ಷ್ಮಮ್ಮ: ನನ್ನ ಕೋಳಿಗಳೂ ಇಲ್ಲ. ಗ್ರಾಮದ ಮುಖ್ಯಸ್ಥರು ಸಭೆ ಕರೆದರು. ಮುಖ್ಯಸ್ಥರು: ಯಾರೋ ಕಳ್ಳತನ ಮಾಡ್ತಿದ್ದಾರೆ. ಒಂದು ರಾತ್ರಿ ಗೌರಿ ಮನೆಯ ಹೊರಗೆ ವಿಚಿತ್ರ ಹೆಜ್ಜೆ ಗುರುತುಗಳನ್ನು ಕಂಡಳು. ಗೌರಿ: ಅಪ್ಪ ನೋಡಿ, ಈ ಗುರುತುಗಳು ಹೊಸದಾಗಿವೆ. ತಂದೆ: ಬಹುಶಃ ಕಾಡು ಪ್ರಾಣಿಗಳಿರಬಹುದು. ಆದರೆ ಗೌರಿಗೆ ಅನುಮಾನವಾಯಿತು. ಮರುದಿನ ಅವಳು ತನ್ನ ಸ್ನೇಹಿತರಾದ ರಮೇಶ್, ಕಾವ್ಯ ಮತ್ತು ಮೋಹನ್ ಅವರನ್ನು ಕರೆಸಿದಳು. ಮರುದಿನ ಗೌರಿ ನಡೆದ ವಿಚಾರವನ್ನು ತನ್ನ ಸ್ನೇಹಿತರಿಗೆ ಹೇಳಿದಳು. ಗೌರಿ: ನಾವೀ ರಹಸ್ಯವನ್ನು ಪತ್ತೆ ಹಚ್ಚೋಣ. ಎಲ್ಲರೂ ಸರಿ, ನಾವು ನಿನ್ನ ಜೊತೆ ಇದ್ದೇವೆ ಎಂದು ಹೇಳಿ ಪತ್ತೆ ಹಚ್ಚಲು ಶುರು ಮಾಡಿದರು. 4 ಸ್ನೇಹಿತರು ರಾತ್ರಿ ಕಾವಲು ಕಾಯಲು ನಿರ್ಧರಿಸಿದರು. ಮರದ ಹಿಂದೆ ಅಡಗಿ ಕುಳಿತರು. ಮಧ್ಯರಾತ್ರಿಯಾಯಿತು. ಅಷ್ಟರಲ್ಲಿ 2 ಅಪರಿಚಿತ ವ್ಯಕ್ತಿಗಳು ಹಳ್ಳಿಗೆ ನುಸುಳಿದರು. ರಮೇಶ್: ನಿಧಾನವಾಗಿ, ಅವರೇ ಕಳ್ಳರು. ಗೌರಿ: ಶಾಂತವಾಗಿರು, ಮೊದಲು ಎಲ್ಲಿಗೆ ಹೋಗುತ್ತಾರೆ ನೋಡೋಣ. ಅವರು ಕಳ್ಳರನ್ನು ಹಿಂಬಾಲಿಸಿದರು. ಕಳ್ಳರು ಕಾಡಿನೊಳಗಿನ ಹಳೆಯ ಗುಡಿಸಲಿಗೆ ಹೋದರು. ಅದರೊಳಗೆ ಕದ್ದ ವಸ್ತುಗಳು ತುಂಬಿದ್ದವು. ಕಾವ್ಯ: ಅಯ್ಯೋ, ಇಷ್ಟು ವಸ್ತುಗಳನ್ನು ಕದ್ದಿದ್ದಾರಾ? ಗೌರಿಯೊಂದು ಯೋಜನೆ ರೂಪಿಸಿದಳು. ಹಠಾತ್ ಒಂದು ಒಣಕೊಂಬೆ ಮುರಿದು ಶಬ್ದವಾಯಿತು. ಕಳ್ಳರು ಎಚ್ಚರಗೊಂಡರು. ಕಳ್ಳ: ಯಾರಲ್ಲಿ? 4 ಓಡತೊಡಗಿದರು. ಕಳ್ಳರು ಬೆನ್ನಟ್ಟಿದರು. ಕಾಡಿನೊಳಗೆ ದೊಡ್ಡ ಬೆನ್ನಟ್ಟುವ ದೃಶ್ಯ ನಡೆಯಿತು. ಮುಂದಿನ ದಿನ ಗೌರಿ ಪೊಲೀಸ್ ಠಾಣೆಗೆ ಹೋದರು. ಪೊಲೀಸ್ ಅಧಿಕಾರಿ: ನಿನ್ನ ಬಳಿ ಸಾಕ್ಷಿ ಇದೆಯಾ? ಗೌರಿ: ಇದೆ ಸರ್. ಅವಳು ಮೊಬೈಲ್ನಲ್ಲಿ ತೆಗೆದ ಫೋಟೋಗಳನ್ನು ತೋರಿಸಿದಳು. ಪೊಲೀಸರು ಮತ್ತು ಗೌರಿ ಸೇರಿ ಬಲೆ ಹಾಕಿದರು. ರಾತ್ರಿ ಮತ್ತೆ ಕಳ್ಳರು ಬಂದರು. ಈ ಬಾರಿ ಅವರು ಸಿಕ್ಕಿಬಿದ್ದರು. ಪೊಲೀಸ್: ನೀವು ಬಂಧಿತರಾಗಿದ್ದೀರಿ. ಕಳ್ಳರು ಓಡಲು ಯತ್ನಿಸಿದರು. ಆದರೆ ಗ್ರಾಮಸ್ಥರು ಮತ್ತು ಪೊಲೀಸರು ಸೇರಿ ಹಿಡಿದರು.